ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗ್ನ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ 3 ಕಂಪ್ಲೀಟ್ ಆಗಿ 4 ಮಂತ್ಸ್ ಕಂಪ್ಲೀಟ್ ಆಗೋ ಟೈಮ್ ಬಂತು. ಮನೇಲೇ ಇದ್ದು ಬೋರ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಮ್ಮಂಗೆ ಸ್ವಲ್ಪ ಹೊತ್ತು ಮಗುನ ನೋಡ್ಕೊಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ, ಹೋಟೆಲ್ಗೆಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ. ಇವಾಗ ನಾನು ನನ್ನ ತಂಗಿ ಮತ್ತು ನನ್ನ ಮಗಳು ಮೂವರು ಹೊರಗಡೆ ಬಂದಿದ್ವಿ. ಅವಳೊಂದು ಕಾಫಿ ತೊಗೊಂಡ್ಳು. ನಾನು ದೋಸೆ ತಿಂದು ಜಾಸ್ತಿ ದಿನವೇ ಆಗಿಬಿಟ್ಟಿತ್ತು. ಅಂದರೆ ಮನೇಲಿ ದೋಸೆ ಮಾಡ್ತೀವಿ, ಹೋಟೆಲ್ಗೂ ಮನೆಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ಮಸಾಲೆ ದೋಸೆ ತಿನ್ನೋಣ ಅಂತ ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನನಗೆ ಈ ಸೈಡ್ ಯಾವುದೂ ಅಷ್ಟು ಹೋಟೆಲ್ಗಳು ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ನ ತಂಗಿ ಅವಳು ಫೇವ್ರೇಟ್ ಅಂತೆ ಈ ಹೋಟೆಲು. ಅದಕ್ಕೆ ಈ ಹೋಟೆಲ್ ಕರ್ಕೊಂಬಂದಿದ್ಲು. ಇಲ್ಲೊಂದು ಸತಿ ದೋಸೆ ಟ್ರೈ ಮಾಡು, ನಿಂಗೆ ಇಷ್ಟ ಆಗುತ್ತೆ ಅಂತ. ನೋಡ್ಬೋದು, ಅವಳು ಕಾಫಿ ತೊಗೊಂಡಿದ್ಲು, ನಂಗೆ ದೋಸೆ ಕೊಡಿಸಿದ್ಲು. ಇವಾಗ ನಾನು ನನ್ನ ಮಗಳು ದೋಸೆ ತಿಂತಾಯಿದ್ವಿ. ಅವಳಿಗೂ ಜಾಸ್ತಿ ದಿವಸ ಆಗಿತ್ತು ಹೊರಗಡೆ ಕರ್ಕೊಂಬಂದು, ಹಾಗಾಗಿ ಏನೂ ಗಲಾಟೆ ಮಾಡಲಿಲ್ಲ, ಆಟ ಆಡ್ಕೊಂಡಿದ್ಲು. ನನಗಂತೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಅಂತಲೇ ಅನಿಸ್ತು. ಅಲ್ಲಿ ದೋಸೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಸ್ವೀಟ್ ಏನಾದರೂ ತಿನ್ನೋಣ ಅಂತಂದರೆ ಅಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಹಾಗೆ ಸ್ವಲ್ಪ ಚಾಟ್ಸ್ ಏನಾದರೂ ತಿನ್ನೋಣ ಅಂತ. ಮತ್ತು ನಮ್ಮ ಅಪ್ಪಗೂ ಹೇಳಿಟ್ಟಿದ್ವಿ ನಾವು ಮನೆಗೆ ಪಾನಿಪುರಿ ಏನೋ ಮಸಾಲೆ ಪುರಿ ಏನಾದರೂ ಕಟ್ಸ್ಕೊಬರ್ತೀವಿ ಅಂತ. ಹಾಗಾಗಿ ಇಲ್ಲಂಗೆ ಮಸಾಲೆ ಪುರಿ ತೊಗೊಳ್ಳೋಣ ಅಂತ ಬಂದಿದ್ದೆ. ರೇಣು, ಮತ್ತು ಬ್ಲಾಗ್ ನೋಡಿ ಏನಪ್ಪ ಹಿಂಗೆ ತಿಂತಾ ಇದ್ದಾರೆ ಅಂತೆಲ್ಲ ಅಂದ್ಕೊಳ್ಬೇಡಿ. ಎಲ್ಲ ಕಡೆ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಈಗ ಮತ್ತು ತುಂಬ ದಿನದಿಂದ ಯಾಕೋ ನಂಗೆ ರಸಮಲೈ ತಿನ್ನಬೇಕು ಅಂತ ಅನಿಸ್ತಾನೆ ಇತ್ತು. ಹಾಗಾಗಿ ಎಲ್ಲೂ ಔಟ್ಸೈಡ್ ಹೋಗದೇ ಇರೋ ಕಾರಣ ಇವತ್ತು ಹೆಂಗೂ ಬಂದಿದ್ದೀನಲ್ಲ, ಒಂದು ಸ್ವೀಟ್ ತಿನ್ಬಿಡೋಣ ಅಂತ. ರಸಮಲೈ ಕೊಡಿಸು ಅಂತ ನನ್ನ ತಂಗಿ ಹೇಳಿದ್ದೆ. ಅವಳು ಸರಿ ಕೊಡಿಸ್ತೀನಿ ತಿನ್ನು ಅಂತ ಹೇಳ್ಬಿಟ್ಟು ರಸಮಲೈ ಆರ್ಡರ್ ಮಾಡಿದ್ವಿ. ಮತ್ತು ಪೇಣಿ ತಿನ್ನಬೇಕು ಅನಿಸ್ತಾಯಿತ್ತು. ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರು ತೊಗೊಂಬಂದು ಕೊಟ್ಟಿದ್ದೆ, ಅದನ್ನು ತಿಂದಿದ್ದೆ. ಅದಕ್ಕೆ ಇವಾಗ ಪೇಣಿನೂ 2 ಪಾರ್ಸಲ್ ತೊಗೊಂಡು ಇಲ್ಲೇ ಒಂದು ರಸಮಲೈ ತಿನ್ನೋಣ ಅಂತ ತೊಗೊಂಡ್ವಿ. ಅದು ಸಿಕ್ಕಾಪಟ್ಟೆ ದೊಡ್ಡ ಸೈಜ್ ರಸಮಲೈ ಕೊಟ್ಬಿಟ್ಟಿದ್ರು. ಅದಕ್ಕೆ ಇವಾಗ ಒಂದು ಮಾತ್ರ 3 ಹಂಚ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹಸ್ಬೆಂಡ್ಗೆ ಏನಾದರೂ ಹೇಳಿದ್ರೆ ತಂದು ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಅಲ್ಲೊಂದು ಶಾಪ್ ನೋಡಿದ್ವಿ. ಅಲ್ಲೇ ನಮ್ಮ ಮಗುಗೆ ಸ್ಲಿಪ್ಪರ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ ಹೋದ್ವಿ. ಅವಳಿಗೆ ಬೆಲ್ಟ್ ಥರದ್ದು ಯಾವುದಾದ್ರೂ ಬೇಕಾಗಿತ್ತು. ಅಲ್ಲಿ ಸ್ಲಿಪ್ಪರ್ಸ್ ನನಗೆ ಒಂದು ಜೊತೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಆದರೆ ನನ್ನ ಮಗಳಿಗೆ ಬೆಲ್ಟ್ ಹಾಕಿಲ್ಲ ಅಂದರೆ ಅವಳು ನಡೆಯೋಲ್ಲ, ಬಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಬಂದಿದ್ದೀವಲ್ಲ ಅಂತ ಇಲ್ಲಿಗೆ ನಾವು ಟ್ರಯಲ್ ನೋಡೋದಿದ್ದೇ ಇರುತ್ತಲ್ಲ ಹುಡುಗಿರು, ಹಂಗೆ ಟ್ರಯಲ್ ನೋಡಿಕೊಂಡು ನಮ್ಮ ಯಜಮಾನ್ರಿಗೆ ಒಂದು ಜೊತೆ ಚಪ್ಪಲಿ ತೊಗೊಂಡು ಹೊರಟ್ವಿ. ನನ್ನ ಮಗಳಿಗೆ ನಾನು ಯಾವತ್ತೂ ರೋಡನ್ನು ನಡೆಸೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಮುದ್ದಾಗಿ ಸಾಕ್ಬಿಟ್ಟಿದ್ವಿ ಅವಳನ್ನ. ಇವತ್ತು ನೋಡೋಣ ಅಂತ ರೋಡಲ್ಲಿ ನಡೆಸ್ಕೊಂಡು ಬರ್ತಿದ್ದೆ. ಅವಳು ಫುಲ್ಲು ಖುಷಿ ಆಗ್ಬಿಟ್ಟು ರೋಡೆಲ್ಲ ಓಡಾಡ್ತಾಯಿದ್ಲು. ಆಮೇಲೆ 1-2 ಹೆಜ್ಜೆ ಸಾಕಮ್ಮ ಅಂದ್ಬಿಟ್ಟು ಅವಳನ್ನ ಎತ್ಕೊಂಡ್ಬಿಟ್ಟೆ. ಅವಳನ್ನ ಕರ್ಕೊಂಡು ಮನೆಗೆ ಬಂದೆ. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದೆ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಮಾಡಿಕೊಟ್ಟು ಬಂದಿದ್ದೆ. ನಾನು ಹೋಗೋ ಅಷ್ಟರಲ್ಲಿ ಎದ್ದೇ ಬಿಟ್ಟಿದ್ಲು ಅವಳು. ಹಾಲು ಕುಡ್ದಿಲ್ವಂತೆ. ಅದಕ್ಕೆ ಇವಾಗ ಇನ್ನೂ ಸ್ವಲ್ಪ ಹಾಲಿದೆಯಲ್ಲ ಅದನ್ನು ಕುಡಿಸ್ಬಿಟ್ಟು ನಾನು ಎತ್ಕೊಂಡು ಹೊರಗಡೆ ಹೋಗ್ತಾಯಿನಿ. ನಮ್ಮಮ್ಮ ಅವ್ರಿಗೆ ಮಸಾಲೆ ಪುರಿ ತಂದಿದ್ನಲ್ಲ ಅದನ್ನು ಕೊಡೋಣ ಅಂತ. ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ಯಪ್ಪ ದೇವ್ರೆ, ನನಗಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗೋಗ್ತೀನಿ ನಾನಂತೂ. ಇಲ್ಲಿ ನೋಡ್ಬೋದು ನನ್ನ ತಂಗಿ ಅವಳ ಪಾಡ್ಗೆ ಅವಳೆಲ್ಲೋ ಹೋದ್ಲು, ಮತ್ತು ಕೆಲಸ ಏನೋ ಇದೆ ಅಂದ್ಬಿಟ್ಟು. ಮತ್ತು ನನ್ನ ಮಗಳು ಆಟ ಆಡ್ಕೊಂಡಿದ್ಲು. ಚಿಕ್ಕ ಮಗಳನ್ನ ನಮ್ಮಪ್ಪ ನಮ್ಮಮ್ಮ
ಆಟಾಡಿಸ್ತಾ ಇದ್ದಾರೆ. ಅಯ್ಯೋ ಇದೇನು ಶಾಪನೋ ವರನೋ ನನಗಂತೂ ಗೊತ್ತಿಲ್ಲಪ್ಪ. ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಅಷ್ಟು ಸೆಕೆ. ಫ್ಯಾನ್ ಜೋರಾಗಿ ಇಟ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಮಗು ನೀನೇ ನೋಡಿಕೊಂಡು ಸ್ವಲ್ಪ ಹೊತ್ತು ನಂಗೆ ಸುಸ್ತಾಗ್ಬಿಟ್ಟಿದ್ದೀನಿ, ಆಗ್ತಾಯಿಲ್ಲ ನನಗೆ ಅಂತ. ಆಮೇಲೆ ಎಲ್ಲ ಮುಗೀತು ಅಂತ ಅಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಕೂತ್ಕೊಬಿಡೋಣ ಅಂತ ಕೂತ್ಕೊಂಡು ನಾನು ನನ್ನ ಮಗಳು ನೋಡ್ತಾಯಿದ್ವಿ. ಹಂಗೆ ಹಸ್ಬೆಂಡ್ ಫೋನ್ ಮಾಡಿದರು ಬರ್ತೀನಿ ಅಂತ. ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಇಬ್ಬರೂ. ಹಿಂಗೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಮಕ್ಕಳ ಜೊತೆ ಆಟ ಆಡ್ತಾಯಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅವ್ರ ಜೊತೆ ಆಟ ಆಡ್ಕೊಂಡು ಹಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಮತ್ತು ಹಸ್ಬೆಂಡ್ ಬಂದಮೇಲೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಇವತ್ತು ಏನಪ್ಪ ಅಂತಂದರೆ ನಮ್ಮಪ್ಪ ಮತ್ತು ನಮ್ಮಮ್ಮ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅವ್ರು ತಮಿಳ್ನಾಡೆಲ್ಲ ಹೋಗಿದ್ರು. ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ. ಇವತ್ತು ನನ್ನ ಮಗುಗೆ ನಾನೇ ಸ್ನಾನ ಮಾಡಿಸ್ಬೇಕು. ನನ್ನ ಚಿಕ್ಕ ತಂಗಿದ್ದಳು ಮನೇಲಿ, ಅವಳಿಗೆ ನಾನು ಹೆಲ್ಪ್ ಮಾಡಿದ್ಲು. ನಾನು ಮಗುಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ಮೊನ್ನೆ ತೊಗೊಂಬಂದಿದ್ರಲ್ಲ ಆಟ ಸಾಮಾನು ಅದೆಲ್ಲ ಆಟ ಆಡ್ಕೊಂಡು ಕೂತಿದ್ಲು ನನ್ನ ದೊಡ್ಡ ಮಗಳು. ಹಿಂಗೆ ಟೈಮ್ ಹೋಗ್ತಾಯಿತ್ತು. ಬೆಳಗ್ಗೆ ನಾನು ಲೇಟಾಗಿ ಎದ್ದಿದ್ದೆ. ನಮ್ಮ ಯಜಮಾನ್ರು ಫಸ್ಟ್ ಆರ್ಡ್ರ್ ಮಾಡಿಟ್ಟಿದ್ರು ನನಗೆ ಟೊಮೆಟೊ ಚಿತ್ರಾನ್ನ ಬೇಕು ಅಂತ. ನಾನು ಇಲ್ಲಿ ಬಂದು ಟೊಮೆಟೊ ಎಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ರೆ ನನ್ನ ತಂಗಿ ಬಂದ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದಾಳಲ್ಲ ಬಿಡು ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿಟ್ಟಿದ್ಲು. ನನ್ನ ಹಸ್ಬೆಂಡ್ಗೆ ಹೋಗ್ಬಿಟ್ಟು ಇವಾಗ ಟೊಮೆಟೊ ಬಾತ್ ಮಾಡಿಬಿಟ್ಟಿದ್ದಾಳೆ ತಿನ್ನು ಅಂತಂದರೆ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟೇ ತಿನ್ನಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ಅವರು ಈ ಥರ ರೈಸ್ ಬಾತ್ ಐಟಮ್ಸ್ ಅಂತೂ ತಿನ್ನೋದೇ ಇಲ್ಲ, ಅವ್ರಿಗಿಷ್ಟ ಆಗಲ್ಲ. ಇಲ್ಲ ನಾನು ಫಸ್ಟೇ ಹೇಳಿದ್ದೆ ತಾನೆ ನಿಮಗೆ ನಾನು ಚಿತ್ರಾನ್ನ ಬೇಕು ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡು ಅಂತ ಹೇಳಿದರು. ಅದಕ್ಕೆ ಇವಾಗ ಆ್ಯಸ್ ಯೂಶ್ವಲ್ ನನ್ನ ಬ್ಲಾಗಲ್ಲಿ ನೋಡಿರ್ತೀರ ನೀವೆಲ್ಲ ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡ್ತೀನಿ ಅಂತ. ಹೆಂಗೂ ಮಾಡ್ತಾಯಿದ್ದೀನಿ, ರೆಸಿಪಿ ಹೆಂಗೆ ತೋರಿಸ್ತೀನಿ ಬನ್ನಿ. ನನಗೂ ಫೇವ್ರೇಟು, ಹಸ್ಬೆಂಡ್ಗೂ ಫೇವ್ರೇಟು. ಅವರಂತೂ ತುಂಬ ದಿನ ಆಗ್ಬಿಟ್ಟಿತ್ತು ನನಗೆ ಮಾಡಿಕೊಡ್ಲೇಬೇಕು ನೀನು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದು. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಬೇಕಿದ್ರೆ ತೆಗ್ದಿಟ್ಕೊಬೋದು. ನಿಮಗೆ ಸಾಫ್ಟಾಗಿದ್ದರೆ ಇಷ್ಟ ಆಗಲ್ಲ ಅಂತ. ನನಗೇನು ಅಷ್ಟು ಸಾಫ್ಟ್ ಆಗುತ್ತೆ ಅಂತ ಅನಿಸಲ್ಲ. ನಂಗೆ ಈ ಥರದ್ರೆಲ್ಲ ಇಷ್ಟ ಆಗೋದು. ಸಪ್ರೇಟಾಗಿ ತೆಗ್ದಿಟ್ಕೊಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಅದೆಲ್ಲ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಚಚ್ಚಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಸಖತ್ತಾಗಿರುತ್ತೆ. ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಖಾರ ಮುಂದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಒಂದು 1/4 ಸ್ಪೂನಷ್ಟು ಮಾತ್ರ ಜೀರಿಗೆ ಹಾಕ್ಕೋಬೇಕು. ಫಸ್ಟೇ ಜೀರಿಗೆ ಹಾಕ್ಕೊಂಬಿಟ್ರೆ ಕಪ್ಪಾಗುತ್ತೆ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆ ಫ್ರೈ ಮಾಡುವಾಗ ಚೆನ್ನಾಗಾಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಚಿತ್ರಾನ್ನ ಆದಮೇಲೆ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಇರಬೇಕು. 1:3 ರೇಷಿಯೋಲ್ಲೇ ತೊಗೋಬೋದು ಟೊಮೊಟೊನ. ಅದು 1 ಈರುಳ್ಳಿ ತೊಗೊಂಡ್ರೆ 3 ಟೊಮೆಟೊ ತೊಗೊಂಡು ಹಾಕ್ಕೋಬೋದು. ಇವಾಗ ಸ್ವಲ್ಪ ಟೊಮೆಟೊ ರೇಟ್ ಜಾಸ್ತಿ ಇದೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ತಿನ್ನಬೇಕು ಅಂತಂದರೆ ಮಾಡಲೇಬೇಕು. ಅವ್ರು ಯಾವಾಗೋ ಒಂದು ಸತಿ ಬರೋದಲ್ವ ಪಾಪ. ನಾನು ಊರಲ್ಲೇ ಇದ್ದಿದ್ರೆ ಯಾವಾಗಲೂ ಮಾಡ್ತಾಯಿದ್ದೆ. ಅವ್ರಿಗೆ ಅಷ್ಟೊಂದು ತಿನ್ನಬೇಕು ಅನಿಸ್ತಾ ಇರಲಿಲ್ಲ. ಇವಾಗ ಕೇಳಿದಾರಲ್ಲ ಅಂತ ಮಾಡಿಕೊಡ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಟೊಮೆಟೊ ಸಾಫ್ಟ್ ಆಗೋಕ್ಕೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಫ್ಲೇವರು. ಟೊಮೆಟೊ ಚಿತ್ರಾನ್ನ ಇಲ್ಲಿ ಇವಾಗ ರೆಡಿ ಆಗ್ತಾ ಇದೆ. ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಗೊಜ್ಜು ಮಾಡಿಟ್ಟಿದ್ದೀನಿ. ಇನ್ನೂ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ. ಅವ್ರು ಯಾವಾಗ ಎದ್ದು ಬರ್ತಾರೋ ಆವಾಗ ರೈಸ್ ಮಿಕ್ಸ್ ಮಾಡಿಕೊಡ್ತೀನಿ ಅಷ್ಟೇ. ನಾನು ನನ್ನ ತಂಗಿ ಟೊಮೆಟೊ ಬಾತ್ ತಿನ್ಕೊಳ್ಳೋಣ ಅಂತ ಇವ್ರಿಗೆ ಸಪ್ರೇಟಾಗಿ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಟೊಮೆಟೊ ಬಾತ್ ಮಾಡಿದ್ಲು ನನ್ನ ತಂಗಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಟೊಮೆಟೊ ಬಾತು ಚೆನ್ನಾಗಿ ಮಾಡಿದ್ಲು. ಖಾರ ಎಲ್ಲ ಕಮ್ಮಿ ಇಟ್ಟು ಮಾಡಿದ್ಲು. ನಮಗೆ ಖಾರ ಅಷ್ಟು ನಾವು ತಿನ್ನಲ್ಲ.
ನಂದು ನನ್ನ ಹಸ್ಬೆಂಡ್ ಹೆಂಗಂದರೆ ನನಗಿಷ್ಟ ಆಗೋದು ಅವ್ರಿಗಿಷ್ಟ ಆಗೋಲ್ಲ, ಅವ್ರಿಗಿಷ್ಟ ಆಗೋದು ನನಗಿಷ್ಟ ಆಗೋಲ್ಲ, ಆ ಥರ ಆಗ್ಬಿಟ್ಟೈತೆ. ನನಗಂತೂ ಈ ರೈಸ್ ಐಟಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಾತ್ ಐಟಮ್ಸ್ ಎಲ್ಲ ಅವರು ತಿನ್ನೋದೇ ಇಲ್ಲ, ಬೇಡ ನಂಗೆ ಅಂದ್ಬಿಡ್ತಾರೆ. ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಗೋ ಅಷ್ಟರಲ್ಲಿ ಹಸ್ಬೆಂಡ್ ಬಂದು ಫ್ರೆಶ್ ಅಪ್ ಆಗಿ ಸರಿ ಊಟ ಇಟ್ಕೊಡು ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಲೈಟಾಗೆ ಕಲಿಸ್ತಾಯಿದ್ದೀನಿ ನಾನು. ನೀವು ಬೇಕಂದರೆ ಸ್ವಲ್ಪ ಡಾರ್ಕಾಗಿ ಕಲಿಸ್ಕೋಬೋದು. ಡಾರ್ಕಾಗಿ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾವು ಲೈಟಾಗಿ ತಿಂದು ನಮ್ಗೆ ರೂಢಿ. ಅವರು ಬಂದಮೇಲೆ ಅವ್ರಿಗೂ ಚಿತ್ರಾನ್ನ ಕಲಿಸ್ಕೊಟ್ಟಿದ್ದೀನಿ. ಇಲ್ಲಿ ನನ್ನ ಮಗಳು ಸ್ನಾನ ಎಲ್ಲ ಮುಗ್ದಿತ್ತು ನಮ್ಮದು. ಆಮೇಲೆ ಅವ್ರು ಎದ್ದು ಬಂದಿದ್ದು. ಅವ್ರಿಗೂ ಚಿತ್ರಾನ್ನ ಹಾಕ್ಕೊಟ್ಟು ನಾವೆಲ್ಲ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.